ಹಸಿದ ಹೊಟ್ಟೆಗಳಿಗೆ ಮಾತ್ರ ಹಸಿವಿನ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಇಲ್ಲ, ನಮಗೆಲ್ಲ ನಾವು ಹಸಿವಿನ ಬಹಳ ಸಂಪೂರ್ಣ ನಾವು ಅನುಭವಿಸಿವಿ. ಹಸಿವಂದ್ರೆ ಏನನ್ನಂಥದ್ದು ನಮ್ಮ ಮನೆಯವರಿಗೆ ನಮಗೆಲ್ಲ ಗೊತ್ತು ಸರ್. ದೇವೇಗೌಡರು ನೀರಾವರಿ ಕೊಟ್ಟ ಮೇಲೆ ನಿಜವಾಗ್ಲೂ ಎಲ್ಲರೂ ನಾವು ಅನ್ನ ಊಟ ಮಾಡ್ತಾ ಇದೀವಿ ಅವ್ರ ಆಶೀರ್ವಾದದಿಂದ. ಕಣ್ಣಲ್ಲಿ ನೀರು ಯಾಕೆ? ಏನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ನಿಮ್ಗೆ ಈ ಕಂಪ್ಲೀಟ್ ಟರ್ಮ್ ಅಲ್ಲಿ ಅಂತ? ಸದ್ಯ ನಮಗ ಅನುದಾನದ್ದು ಯಾವುದಿನ್ನ ಬರ್ಲಿಲ್ಲ. ನಿಮ್ಮ ಮಗನ ಮೇಲೂ ಕೂಡ ಪೊಲೀಸ್ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಆರೋಪ ಭಗ್ಗಂತ ಬಂದು ಬಿಡ್ತು. ಮಗ ಆಗ್ಲಿ ನನ್ನ ಒಂದು ಪರಿವಾರ ಆಗ್ಲಿ ಯಾವುದು ಆತರ. ಯಾರೋ ಒಬ್ರು ಮೀಸೆ ಬೋಳಿಸ್ಕೋತೀನಿ ಅಂದ್ರು, ನೀವೇನಾದ್ರೂ ವ್ಯವಸ್ಥೆ ಮಾಡಿಕೊಟ್ರ ಅವರಿಗೆ? ಹೇಗ್ ಸಪೋರ್ಟ್ ಮಾಡಿದ್ರಿ ಅವರಿಗೆ? ನಾವು ರಾಜಕೀಯನೇ ಬೇಡ ಅಂತ ಸರಿ ಮಾಡಿದ್ವಿ. ಓಕೆ, ಈಗ ಕರೆಮ್ಮ ನಾಯಕ್ ಅವರ ಆಫೀಸ್ ಒಳಗಡೆ ನಾವಿದೀವಿ. ಸೊ ಹೊರಗಡೆ ಪರಾಂಗಣವನ್ನ ನೋಡಿದ್ರಿ ಹೇಗಿತ್ತು ಅಂತ. ಸೊ ಮನೆಯ ಪಕ್ಕದಲ್ಲೇ ಆಫೀಸ್ ಅನ್ನ ಮಾಡ್ಕೊಂಡಿದ್ದಾರೆ. ಮೇಡಮ್, ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಈ ಆಫೀಸ್? ಇಲ್ಲ ಸರ್, ಬೆಳಗ್ಗೆ ನಮ್ಮೆಲ್ಲ PA ಇಲ್ಲಿ ಕೂಡ್ತಾರ. ಬಂದಾಗ ಸಾರ್ವಜನಿಕರ ಕೆಲಸಗಳು ಏನೇ ಇದ್ದು ಅವರೆಲ್ಲ ಇಲ್ಲಿ ಅವ್ರಿಗೆ ಅರ್ಜಿ ಕೊಡ್ತಾರ. ಕೊಟ್ಟಾಗ ಅವರು ನನ್ನ ಗಮನಕ್ಕೆ ಯಾವ ತರಬೇಕು ಅವೆಲ್ಲ ತರ್ತಾರ. ನಾನು ಕೂಡ ಡೈಲಿ ಒಂದು ಸ್ವಲ್ಪ ಹೊತ್ತು ಬಂದು ಇಲ್ಲಿ ಕುಂತ್ಕೊಂಡು ಏನಂತ ನಡೀತು. ಜಾಸ್ತಿ ನಾನು ಇಲ್ಲಿ ಲೋಕಲ್ ಇದ್ದಾಗ ಇಲ್ಲಿ ಮನೆಯಲ್ಲೇ ಇರ್ತೀನಿ. ಯಾಕಂದ್ರೆ ನನಗೆ ಇನ್ನು ಆಫೀಸೇ ಕೊಟ್ಟಿಲ್ಲ ಇಲ್ಲಿ. ನಮಗ ಆಫೀಸ್ ಕೊಟ್ಟಿಲ್ಲ. ಹಂಗಾಗಿ ನಮಗ ಅನಿವಾರ್ಯ ಜಾಗ ಇರೋದ್ರಿಂದ ಇದೇ ನಮಗ ಆಫೀಸ್ ಅಂತ ಮಾಡ್ತೀನಿ. ಓಕೆ, ಅಂದ್ರೆ ನೀವು ಇಲ್ಲದೆ ಇದ್ದಾಗ ಯಾರು ಅಟೆಂಡ್ ಮಾಡ್ತಾರೆ ಜನನ ಅಂತ? ನಮ್ಮ ಮನೆಯವ್ರು ಸರ್. ಓಕೆ, ಗೋಪಾಲ್ ಕೃಷ್ಣ ಅವ್ರು ಅಂತೇಳಿ ನಮ್ಮ ಮನೆಯವರು, ನಿವೃತ್ತ ಅಧಿಕಾರಿ ಅವ್ರು ಇರ್ತಾರ. PA ಇರ್ತಾರ. ತಮ್ಮ ಇವರೆಲ್ಲ ಇರ್ತಾರ, ಎಲ್ಲ ಮುಖಂಡರಿರ್ತಾರ. ಅಟೆಂಡ್. ಓಕೆ, ಪತ್ನಿ ಅವರಿಗೆ ಆಕ್ಚುಲಿ ನಿಮ್ದು ತುಂಬಾ ಸಪೋರ್ಟ್ ಅಂತ ಹೇಳ್ತಾ ಇದ್ರು. ಅವ್ರು MLA ಆಗೋದಕ್ಕೆಲ್ಲ ಸಪೋರ್ಟ್ ಮಾಡಿದೀರಾ ಅಂತ. ಹೇಗ್ ಸಪೋರ್ಟ್ ಮಾಡಿದ್ರಿ ಅವರಿಗೆ? ಒಂದು ಸಂದರ್ಭ ಬಂತು ಆ ರೀತಿ ಏನದು ಅಂತಂದ್ರೆ ನಮ್ಗೆ ರಾಜಕೀಯಕ್ಕೆ ಬರೋ ಒಂದು ಉದ್ದೇಶ ಇರ್ಲಿಲ್ಲ. ಬೇರೆ ಒಂದು ಸಂದರ್ಭ ಬಂದ ಸಲುವಾಗಿ ನಾವು ರಾಜಕೀಯಕ್ಕೆ ಬಂದ್ವಿ. ಪ್ರಥಮವಾಗಿ ನಾವು ಗ್ರಾಮ ಪಂಚಾಯತಿಗೆ ಅವರು ಹುಟ್ಟೂರಾದ ಚಿಂತಲಗುಂಡಿ ಇಲ್ಲಿಂದ ಏನದಂತ ಸ್ಪರ್ಧೆ ಮಾಡಿದ್ರು. ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಿದಾಗ ಏನದಂತಂದ್ರ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಲೀಡ್ನಾಗ ಆರಿಸಿ ಬಂದ್ರು. ಆರಿಸಿ ಬಂದ್ಮೇಲೆ ಏನದಂತಂದ್ರೆ ಎಲ್ಲ ಅಧ್ಯಕ್ಷರಾಗ್ಲೇಬೇಕು ಅಂತಂತಂದು ಹೇಳಿ ಆ ಗ್ರಾಮ ಪಂಚಾಯತ್ ಮುತ್ತೂರು ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ರು. ಅಧ್ಯಕ್ಷರಾದ್ಮೇಲೆ ಏನದಂತಂದ್ರ ಆಮೇಲೆ ಕಾಂಗ್ರೆಸ್ನವರು ಏನದಂತ ಗುರುತಿಸಿ ಅವರಿಗೆ ಬರ್ರಿ ಅಂತಂತಂದೇಳಿ ಇದು ಮಾಡಿದ್ರು. ಅವರು 10 ವರ್ಷ ಮಹಿಳಾ ಅಧ್ಯಕ್ಷ ಅಂತ ಮಾಡಿದ್ರು. ಆದ್ರೂ ಅಲ್ಲಿ ಏನದಂತ ಕಾಂಗ್ರೆಸ್ನೊಳಗೆ ಅವಕಾಶ ಯಾವ್ದು ಬೆಳಕ್ ಅವಕಾಶ ಇರ್ಲಾರ್ದಂತಾಯ್ತು. ನಾವು ರಾಜಕೀಯನೇ ಬೇಡ ಅಂತ ಸರಿ ಮಾಡಿದ್ವಿ. ಆದ್ರೂ ಮಾನ್ಯ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಏನದಂತಾರೆ ಗುರುತಿಸಿ ರಾಯಚೂರಿಂದ ಅವರು ಲೀಡರ್ಗಳನ್ನ ಕಳಿಸಿದ್ರು. ಹೋಗ್ರಿ ಮೇಡಮ್ ಏನದಂತ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರಂತ ಕರೆಯವರು. ಅವ್ರನ್ನ ಏನದಂತಂದ್ರೆ ಪಕ್ಷಕ್ಕೆ ಸೇರ್ಸ್ಕೊಳ್ರಿ ಅಂತಂತಂದು ಹೇಳಿ ಅವ್ರೇ 5-6 ಜನನ ಲೀಡರ್ಗಳನ್ನ ನಮ್ಮ ಮನೆಗೆ ಕಳಿಸಿದ್ರು. ಅವ್ರು ಬಂದಾಗ ಏನದಂತಂದ್ರೆ ನಾವೇನ್ ಹೇಳಿದ್ವಿ, ಇಲ್ರಿ ಸರ್ ನಮ್ಗೆ ಬೇಡ ರಾಜಕೀಯ, ನಮ್ಗೆ ರಾಜಕೀಯ ಒಗ್ಗೋದಿಲ್ಲ, ನಮ್ಗ ಇದು ಆಗೋದಿಲ್ಲ, ಬೇಡ ಅಂತ ನಾವು ಸರಿ ಮಾಡಿದ್ವಿ. ನಮ್ ಬೇಡ ಅಂತಂತಂದ್ರೆ ಅಲ್ಲ ಒಬ್ಬ ದೇಶದ ಪ್ರಧಾನಮಂತ್ರಿ ನಿಮ್ಮನ್ನ ಗುರುತಿಸಿ ನಿಮ್ಮಲ್ಲಿ ತನಕ ಕಳಿಸಿದ್ರ ಅಂತಂತಂದ್ರೆ ನೀವು ಒಳ್ಳೆ ಅನ್ನೋದು ತಪ್ಪಾಗ್ತದ. ವಿಚಾರ ಮಾಡ್ರಿ, ನೀವು 1 ತಿಂಗಳ ಇಲ್ಲ ಟೈಮ್ ತಗೊಳ್ರಿ. ನೀವು ಟೈಮ್ ತಗೊಂಡು ವಿಚಾರ ಮಾಡಿ ನಮ್ಮ ಪಕ್ಷಕ್ಕೆ ಬರ್ರಿ, ನಿಮ್ಗೆ ಅವಕಾಶ ಅಂತ ಹೇಳಿದ್ರು. ಹೇಳಿದ್ಮೇಲೆ ಒಂದು 2-3 ತಿಂಗಳ ಲೇಟ್ ಮಾಡಿದ್ವಿ ರೀ. ಅದೆಲ್ಲ ಮಾಡಿ ಆಮೇಲೆ ಏನದಂತಂದ್ರೆ ಪಕ್ಷಕ್ಕೆ ಸೇರ್ಪಡೆ ಆದ್ವಿ. ಆ ಸೇರ್ಪಡೆ ಆದ್ಮೇಲೆ ಏನದಂತಂದ್ರೆ ಮತ್ತೆ ನಿರ್ವಹಿಲ್ಲ ಏನದಂತಂದ್ರೆ ಜನಸೇವೆ ಅವಾಗ್ಲಿಂದನೂ ಅವ್ರು ಏನದಂತಂದ್ರೆ ಅಧ್ಯಕ್ಷ ಗ್ರಾಮ ಪಂಚಾಯತ್ಲಿಂತಾನು ಜನಸೇವೆ ಮಾಡ್ಕೊಳ್ತಾನೆ ಬಂದ್ರು. ಬಂದಾಗ ಜನನು ಏನದಂತ ಅವ್ರಿಗೆ ಇದು ಮಾಡ್ತಾರೆ ಅಂತಂದಾಗ ನಾವು ಸರ್ಸದ್ ಬೇಡ ಅಂತ ಅನ್ನೋದು ಬೇಡ ಅಂತ ಹೇಳಿ ಅವರಿಗೆ ಸಹಾಯ ಪ್ರೇರಣೆ ಕೊಟ್ಕೊಂತ ಬಂದೀವಿ. ಆಯ್ತು ನೀವು ಮುಂದುವರಿರಿ ಅಂತ ಹೇಳಿ ಮುಂದುವರೆದು ಏನದಂತಂದ್ರೆ ಕೊನೆಗೆ ಏನದಂತಾರೆ ಫಸ್ಟ್ ದೇವೇಗೌಡರು ಟಿಕೆಟ್ ಕೊಟ್ರು. ಅದು ಉಪಚುನಾವಣೆಗೆ. ಅಲ್ಲಿ ನಾವು ಅಷ್ಟೊತ್ತಿಗೆ ಜನ ಪರಿಚಯ ಅಷ್ಟು ಆಗೇ ಇರಲಿಲ್ಲ JDS ಇಂದ. ಆ ರೀತಿ ಆದ ಸಲುವಾಗಿ ಅಲ್ಲಿ ಸೋಲಾಯ್ತು ರೀ ಫಸ್ಟ್. ಆಮೇಲೆ 2ನೇ ಸಲ ಏನ್ ಮಾಡಿದ್ರು, ಉದ್ದೇಶಪೂರ್ವಕವಾಗಿ ಇವರು ಅರಕೇರಿ ಅವರು ನಮ್ಗ ಟಿಕೆಟ್ ತಪ್ಪಿಸಿದ್ರು. JDS ಟಿಕೆಟ್ ತಪ್ಪಿಸಿ ಏನಂತಾರೆ ಅವರ ಸಂಬಂಧಿಕರಿಗೆ ಕೊಡಿಸಿದ್ರು. ಆದ್ರೂ ನಾವು ಈಗ ಈ ರಾಜಕೀಯಕ್ಕೆ ಬಂದ್ಮೇಲೆ ನಾವು ಒಂದ್ ವೇಳೆ ಈಗ ನಾವು ಕಾಂಟೆಸ್ಟ್ ಮಾಡ್ಲಿಲ್ಲ ಅಂತಂತಂದ್ರ ಇವ್ರು ಏನಾದ್ರು ಆಮಿಷ ಒಳಗಾಗ್ಯಾರ, ಏನಾದ್ರು ತಗೊಂಡು ಏನದಂತ ಸರ ಬಿಟ್ಟೇ ಇದ್ದಾರೆ ಇವರು ಅಂತ ನಾವು ಕೆಟ್ಟ ಹೆಸರು ಬರ್ತಂತ ತಿಳ್ಕೊಂಡು ಪಕ್ಷೇತರರಾಗಿ ಕಾಂಟೆಸ್ಟ್ ಮಾಡಿದ್ವಿ. ಅವಾಗೂ 26,000 ಓಟ್ ತಗೊಂಡಿದ್ವಿ. ಅದಾದ್ಮೇಲೆ ಏನದಂತಂದ್ರೆ ಮತ್ತೆ ನೆಕ್ಸ್ಟ್ ಏನದಂತಂದ್ರೆ ಮತ್ತೆ ಅವರೇ
ಇಲ್ಲಮ್ಮ ನೀನು ಬರಬೇಕು, ನಮ್ದು ತಪ್ಪಾಯ್ತಂತ ದೇವೇಗೌಡರೇ ಸ್ವತಃ ಇಲ್ಲಿಗೆ ಬಂದು ನಮ್ಮ ಮನೆಗೆ ಬಂದು ಏನದಂತಂತ ನಿನಗೆ ಮುಂದೆ ಯಾವುದೇ ರೀತಿ ಅಂತ ಇದಾಗೋದಿಲ್ಲಮ್ಮ, ನನ್ನಿಂದ ಅನ್ಯಾಯ ಆಗ್ಯದ, ನಾನು ದೇವದುರ್ಗ ಜನತೆಗೆ ನಾನು ಹೇಳಿ ಬರ್ತೀನಿ ಅಂತಂತಂದೇಳಿ ದೇವದುರ್ಗಕ್ಕೆ ಬಂದರು ಅವರು. ದೇವದುರ್ಗಕ್ಕೆ ಬಂದು ಸಭೆ ಮಾಡಿ ಎಲ್ಲಾ ಜನರಿಗೆ ಏನದಂತಂತಂದ್ರೆ ನನ್ನಿಂದ ಆಯ್ತು ಅವರು. ಮುಂದೆ ಏನದಂತಂತಾರೆ ಅವ್ರಿಗೆ ನೀವು ಎಲ್ಲಾರು ಏನದಂತಾರೆ ಆಶೀರ್ವಾದ ಮಾಡ್ರಿ, ಅವ್ರು ಏನದಂತಂದ್ರೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಎಲ್ಲ ಇದಾಗಿ ಮತ್ತೆ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟ ನಂತರ ಮತ್ತೆ ಜನದು ಏನದಂತಂದ್ರ ಬಹಳಷ್ಟು ನಮ್ಮ ದೇವದುರ್ಗದ ಜನ ಬಹಳಷ್ಟು ಒಳ್ಳೆಯವ್ರಿ. ಅವರಂತ ಒಳ್ಳೆಯವ್ರು ಎಲ್ಲಿ ಇಲ್ಲ, ಯಾವ ತಾಲೂಕದಾಗನು ಇಲ್ಲ. ಜನ ಮನ ಎದುರೆಲ್ಲ ರೀತಿಲಿಂದ ಏನದಂತಂದ್ರೆ ಸಹಾಯ ಮಾಡಿ ಸಹಕಾರ ಮಾಡಿ ಅತಿ ಹೆಚ್ಚು ಲೀಡ್ ಏನದಂತಂದ್ರ 35,000 ಅಂತರದಿಂದ ಏನಂತಂದ್ರೆ ಗೆಲ್ಲಿಸಿದ್ರು. ಅದು ಈಗ ನಮ್ದು ಉದ್ದೇಶ ಏನದಂತಂದ್ರ ಈ ನಮ್ಮ JDS ಪಕ್ಷದಾಗ ಹೆಚ್ಚಾಗಿ ಏನದಂತಂದ್ರ ಬಡವರು, ಅದೇ ಹೃದಯವಂತರು, ಅವ್ರು ಯಾವುದೇ ಆಮಿಷ ಇಲ್ಲ, ಯಾವುದೇ ಆಮಿಷ ಇಲ್ಲ. ಯಾವುದೇ ಏನದಂತ ನಮಗೆ ಆ ಕೆಲಸ ಮಾಡ್ಕೋಬೇಕು ಈ ಕೆಲಸ ಮಾಡ್ಕೋಬೇಕು ಅಂತ ಒಂದು ಇಲ್ಲ. ಆಯಮ್ಮ ಬಗ್ಗೆ ಅನ್ನೋದಂತ ಗೆದ್ದಳ ಅಧಿಕಾರ ಮಾಡ್ಲಿ ನಡೆಸಲಿ ಅಂತಂದಾಳೆ. ಅವ್ರು ಏನದಂತಂದ್ರೆ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರ ಆಸೆಗಳನ್ನ ಏನದಂತಂದ್ರೆ ಏನಂತ ದೊಡ್ಡ ಆಸೆಗಳು ಇರೋದಿಲ್ಲ. ಅವ್ರ ಆಸೆಗಳು ಮಾಡ್ಬೇಕಾಯ್ತಂದ್ರೆ ಪೂರೈಸಬೇಕಾದ್ರೆ ನಮ್ಗೆ ಸರ್ಕಾರ ಇದ್ರೆ ಒಳ್ಳೇದಿತ್ತು. ಸರ್ಕಾರ ಇಲ್ಲದ ಕಾರಣ ಏನಂತಂದ್ರೆ ತೊಂದರೆ ಆಗ್ಯದ. ಆದಷ್ಟು ನಮ್ಗೆ ಎಷ್ಟು ನಮ್ಮ ಈ ಶಾಸಕರ ಅಧಿಕಾರ ವ್ಯಾಪ್ತಿಯೊಳಗೆ ಏನ್ ಬರ್ತದ ಅನುದಾನ ಬಂದದೇನಂತಂದ್ರೆ ಎಲ್ಲರಿಗೂ ಏನದಂತ ಸಮನಾಗಿ ಹಂಚಿ ಅವ್ರಿಗೆಲ್ಲ ಏನದ ಅವ್ರ ಕೆಲಸ ಮಾಡಿಸ್ಕೊಡ್ಬೇಕನ್ನೋದು ಒಂದು ಉದ್ದೇಶದಿಂದ ರಾಜಕೀಯದಾಗ ಆಕೆ ಮುಂದುವರೆದಾಳ. ಇದೇ ರೀತಿ ಮುಂದುವರಿಲಿ ಅಂತೇಳಿ ಜನರಲ್ಲಿ ಕೇಳ್ಕೊಳ್ತೀವಿ ಅಷ್ಟೇ. ಸರ್, ನಿಮ್ಮ ಪತ್ನಿಯವರು ಎಲೆಕ್ಷನ್ ಅಲ್ಲಿ ನಿಂತಿದ್ದಾಗ ಟಾಕ್ ಫೈಟ್ ತುಂಬಾ ಇತ್ತು. ಯಾರೋ ಒಬ್ರು ಮೀಸೆ ಬೋಳಿಸ್ಕೋತೀನಿ ಅಂದ್ರು, ನೀವೇನಾದ್ರೂ ವ್ಯವಸ್ಥೆ ಮಾಡಿಕೊಟ್ರ ಅವರಿಗೆ? ಅವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅವರಾಗಿ ತಾವು ಹೇಳಿದ್ರೆ ತಾವು ಪಾಲಿಸ್ಬೇಕಷ್ಟೇ. ನಿಮಗೆ ಅದನ್ನೆಲ್ಲ ಕೇಳಿದಾಗ ಏನ್ ಅನ್ನಿಸ್ತಿತ್ತು ಅಂತ? ಈಗ ಅವ್ರ ಅಭಿಪ್ರಾಯ ಅವರಿಗೆ ನಾವೇನು ಈಗ ಅವ್ರ ಪ್ರಯತ್ನ ಅವ್ರ ಏನದಂತಾರೆ ಆ ರೀತಿ ಹೇಳೋದ್ರಿಂದ ನಮಗೂ ಹೆಚ್ಚಿಗೆ ಏನದಂತಾರೆ ಜನರಿಗೆ ಕೂಡ ಇದ್ ಮಾಡಬೇಕು, ಸಂಪರ್ಕ ಮಾಡಬೇಕು, ನಾವು ಬೆಳೆಸ್ಬೇಕು ಅಂತ ಅನ್ನೋ ಉದ್ದೇಶನೇ ಹೊಂದಿದೀವಿ ಹೊರತಾಗಿ ಅವ್ರ ಮೇಲೆ ನಾವೇನ್ ದ್ವೇಷ ಮಾಡಕ್ ಇಲ್ಲ. ಅಂದ್ರೆ ಜನ ಬೆಂಬಲ ಇದ್ರೆ ಎಂಥವ್ರನ್ನು ಕೂಡ ಬೇಕಿದ್ರು ಮಣಿಸಬಹುದು ಅಂತ. ನನಗೆ ಇಬ್ರು ನಮ್ಮ ಕರ್ನಾಟಕದಲ್ಲಿರುವಂತ MLA ಗಳ ಪೈಕಿ ಇಬ್ರು ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಒಬ್ರು ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್, ತಾನು ಏನು ಅನ್ನುವಂಥದ್ದನ್ನ ಕಾಂಗ್ರೆಸ್ಸಿಗೆ ತೋರಿಸಿಕೊಟ್ಟವರು, ಮತ್ತು ಇನ್ನೊಬ್ರು ಸ್ವಾಭಿಮಾನದ ಹೋರಾಟದಲ್ಲಿ ಗೆದ್ದಂಥವ್ರು, ಆ ಪೈಕಿ ನಿಲ್ಲುವಂಥದ್ದು ಕರೆಮ್ಮ ನಾಯಕ್ ಅವರು. ಸ್ವಾಭಿಮಾನದ ಹೋರಾಟಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ ಅನ್ನೋದಕ್ಕೆ ಜೀವಂತ ಸಾಕ್ಷಿಗಳು. ಪ್ರತಿಯೊಬ್ಬ ಶಾಸಕರು ತಮ್ಮ ಅಭಿಮಾನಿಗಳು ಮತ್ತು ತಮ್ಮ ಕ್ಷೇತ್ರದ ಜನ ಬಂದಾಗ ಅವರಿಗೆ ಟೀ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕಾಗ್ತದಲ್ವಾ? ಸೊ ಹಾಗಾಗಿ ಕರೆಮ್ಮ ನಾಯಕ್ ಅವರ ಕ್ಷೇತ್ರದಲ್ಲೂ ಕೂಡ ಅವರ ಮನೆ ಹತ್ರನೇ ಒಂದು ಅನ್ನದಾಸೋಹಕ್ಕೆ ಅಂತ ಹೇಳಿ ಒಂದು ಕೊಠಡಿಯನ್ನ ಮಾಡ್ಕೊಂಡಿದ್ದಾರೆ. ನಿತ್ಯವೂ ಕೂಡ ದಾಸೋಹ ಆಗ್ತಾ ಇರುತ್ತಂತೆ. ಇನ್ಫ್ಯಾಕ್ಟ್ ಶಾಸಕರು ಇಲ್ಲದೆ ಇದ್ದಾಗ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅವರು ಬೆಂಗಳೂರಿಗೆ ಬರ್ತಾರೆ, ಕಮಿಟಿ ಮೀಟಿಂಗ್ಸ್ ಇರುತ್ತೆ, ಮತ್ತೆ ಒಂದಷ್ಟು ಸೆಷನ್ ಟೈಮಲ್ಲೆಲ್ಲ ಬೆಂಗಳೂರಲ್ಲೇ ಇರಬೇಕಾಗ್ತದೆ. ಸೊ ಆಗ ಬರುವಂತಹ ಜನಕ್ಕೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ನಿತ್ಯವೂ ಕೂಡ ಅನ್ನದಾಸೋಹ ನಡೀತಾ ಇರುತ್ತಂತೆ. ಸೊ ಅಂದ್ರೆ ಎಷ್ಟು ಟೈಮಿಗೆ ನಡೆಯುತ್ತೆ ಅಂತ? 3 ಹೊತ್ತ ಅಥವಾ 2 ಹೊತ್ತ? ಬೆಳಗ್ಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್? ಯಾವಾಗ 10:11 ಸಾಯಂಕಾಲ 4 ಗಂಟೆ ತನಕ. ಓಕೆ, ಏನಿರುತ್ತೆ ಸರ್ ಅಡುಗೆಗೆ, ಊಟಕ್ಕೆ? ಅನ್ನ ಇರ್ತದೆ, ಅನ್ನ ಸಾರು, ಕೆಲವೊಂದು ಸ್ಪೆಷಲ್ ಇದ್ದಾಗ ಹೋಳಿಗೆ, ಅನ್ನ ಎಲ್ಲ ಟೋಟಲಿ ನಮ್ಮ ಸ್ಪೆಷಲ್. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಬಂದ ಜನ ಹಸಿದ ಹೊಟ್ಟೆಯಿಂದ ಹೋಗ್ಬಾರ್ದು. ಈ ನಾವೆಲ್ಲರೂ ಒಂದು ಕುಟುಂಬದವ್ರ ತರ. ಅವ್ರು ಹಳ್ಳಿಲಿಂದ ಬರ್ತಾರಲ್ಲ ಸರ್, ಅವ್ರು ಬಂದಾಗ ಮತ್ತೆ ಪುನಃ ಹೋಗಿ ಅಲ್ಲಿ ಮನ್ಯಾಗ ಹಸಿವಾಗಿ ಬಂತು, ನಾವು ಹಸಿವಿಂದ ಬಂದ್ವಿ ಅಂತ ಅವ್ರು ಅನ್ಕೊಳಬಾರ್ದು. ಬೆಳಿಗ್ಗೆ ಅವರು ರೆಡಿಯಾಗಿ ಬರುವಾಗ ಅವ್ರ ಮನೆಯವರು ಹೆಣ್ಮಕ್ಳೆಲ್ಲ ಊಟ ಮಾಡಿ ಹೋಗ್ರಿ ಅಂದ್ರೆ ಇಲ್ಲ ಬಿಡ ಅಲ್ಲಿ ಮಾಡ್ತೀವಲ್ಲ ಅಂತ ಒಂದು ನಂಬಿಕೆ ಅವ್ರಿಗೆ ಬರ್ಬೇಕು ಅನ್ನೋಂಥದ್ದು. ನಾನು ಎಲ್ಲೋ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಹಸಿದ ಹೊಟ್ಟೆಗಳಿಗೆ ಮಾತ್ರ ಹಸಿವಿನ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಏನಾದ್ರೂ ಇನ್ಸಿಡೆಂಟ್ ಆಗಿತ್ತಾ ನಿಮ್ ಜೊತೆ? ನಮಗೆಲ್ಲ ನಾವು ಹಸಿವಿನ ಬಹಳ ಸಂಪೂರ್ಣ ನಾವು ಅನುಭವಿಸಿವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಅನುಭವಿಸಿವಿ. ಈಗಿಂದೇನು ಎಲ್ಲರೂ ದೇವರು ಎಲ್ಲ ಇವಾಗ ದೇವೇಗೌಡರು ನಮ್ ತಾಲೂಕಿನ ಮಟ್ಟಿಗೆ ದೇವೇಗೌಡರು ನೀರಾವರಿ ಕೊಟ್ಟ ಮೇಲೆ ನಿಜವಾಗ್ಲೂ ಎಲ್ಲರೂ ನಾವು ಅನ್ನ ಊಟ ಮಾಡ್ತಾ ಇದೀವಿ ಅವ್ರ ಆಶೀರ್ವಾದದಿಂದ. ಆ
ಆದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಿಜವಾಗ್ಲೂ ಎಲ್ಲರೂ ಬಹಳಷ್ಟು ಜನ ಅನುಭವಿಸ್ಯಾರ, ನಾನಷ್ಟೇ ಅಲ್ಲ, ನಾನಂತೂ ಪೂರ್ತಿ ಹಸಿವು ಅಂದ್ರೆ ಏನನ್ನಂಥದ್ದು ನಮ್ಮ ಮನೆಯವರಿಗೆ ನಮಗೆಲ್ಲ ಗೊತ್ತು ಸರ್. ಓಕೆ, ಇನ್ ದ ಸೆನ್ಸ್ ಅಂದ್ರೆ ನಿಮ್ಮ ಮನೆಯವರು ಕೆಲಸದಲ್ಲಿ ಇದ್ದಾಗ್ಲೂ ಕೂಡ ಕೆಲವೊಂದು ಟೈಮ್ ಸಿಚುವೇಶನ್ಸ್ ಗಳು ಕೈ ಮೀರಿ ಹೋಗ್ತದೆ, ಲೈಕ್ ಮನೆಯಲ್ಲಿ ಊಟಕ್ಕೆ ಇಲ್ಲದೆ ಇರುವಂತ ಪರಿಸ್ಥಿತಿನೂ ಕೂಡ ನೋಡಿರ್ತೀರಿ. ಆ ತರದ್ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ? ಇಲ್ಲ, ಆಗ್ತಾ ಇರ್ತದ. ಹಸಿವೆ ಅಂತಂದ್ರೆ ಏನಂತ ನನಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ನನಗ ಪೂರ್ತಿ ಹತ್ರ ನನಗೆಲ್ಲ ನಮ್ಮ ಮನೆಯವ್ರ ನೌಕರಿ ಆದಾಗ ಕೆಲವೊಂದು ಕಡೆ ಹೋದಂತ ಸಂದರ್ಭದಲ್ಲಿ ಅವರು ಇಂಥವ್ರಿಗೆಲ್ಲ ನಮ್ಮಲ್ಲಿ ಹೆಂಗ್ ಊಟ ಮಾಡ್ಸೋದು ಅಂತೇಳಿ ಅವ್ರವ್ರೇ ಅನ್ಕೊಂಡು ನಮಗ ಊಟ ವ್ಯವಸ್ಥೆ ಮಾಡ್ಲಾರ್ದಾಗ ನಿಜವಾಗ್ಲೂ ನಾವು ಹಸದ ಉದಾಹರಣೆಗಳು ಕೂಡ ಅದಾವ ಸರ್. ಓಕೆ, ಅಂದ್ರೆ ಅವತ್ತು ಹಸಿವಿಂದ ಬಂದಿದ್ರಿ ವಾಪಸ್ ಮನೆಗೆ? ಇಲ್ಲ, ನಾವು ಕೇಳಿರೋದಿಲ್ಲ. ಎಲ್ಲ ಹೋಗಿರ್ತೀವಿ, ಅವರೆಲ್ಲ ನೌಕರಿದಾರ ಮನೆಯವರು, ಅವ್ರಿಗೆಲ್ಲ ನಾವ್ ಹೆಂಗ ನಮ್ಮಲ್ಲಿ ಇದಿರ್ತದ ಊಟ ಮಾಡ್ಸಕ್ ಆಗೋದಿಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರ. ನಾವು ಊಟ ಕೊಟ್ರೆ ಚೆನ್ನಾಗಿರ್ತಿತ್ತಲ್ಲ, ನಮ್ಗೆ ಇಷ್ಟೆಲ್ಲ ಹಸಿವಾಗಿತ್ತು ಅಂತ ನಮಗೂ ಕೂಡ ಮನಸ್ಸಿಲ್ಲ ಅಂದದ್ದು ಉದಾಹರಣೆ ಅದಾವ. ಓಕೆ, ಅಂದ್ರೆ ಮುಂದೆ ಇರುವ ವ್ಯಕ್ತಿಗಳ ಅರ್ಥ ಮಾಡ್ಕೋಬೇಕದನ್ನ, ಹೌದು, ಹಸು ಇರುತ್ತೆ ಅನ್ನೋದನ್ನ. ಇದು ಎಲ್ಲ ಇಲ್ಲೆಲ್ಲ ಜೋಡಿಸಿರ್ತೀವಿ, ಸ್ಟೋರ್ ಮಾಡಿಗೆ ಇಲ್ಲೇ ಏನಾರ ಸ್ವಲ್ಪ ಏನಾರು ಇದ್ರೆ ಇಲ್ಲೇ. ಸರ್ ಇನ್ನೊಂದು ಹೆಂಗಿರ್ತಿತ್ತು ಅಂದ್ರೆ ಹಿಂದಿನ ಶಾಸಕರು ಯಾರನ್ನ ಸಾವಿರಾರು ಜನ ಬಂದಾಗ, ನೂರಾರು ಜನ ಬಂದಾಗ ಬಟ್ ವೇಟ್ ಮಾಡ್ತಿದ್ರು ಶಾಸಕರು ಬರ್ತಾರೆ. ಬಟ್ ನಮ್ ಶಾಸಕರ ಬೆಳಿಗ್ಗೆ 5 ಗಂಟೆಗೆ ತಯಾರಾಗಿ ಕುಂತಿರ್ತಾರೆ, ಯಾರೇ ಬರ್ಲಿ ವೇಟಿಂಗ್ ಇಲ್ಲ, ಬರೋದು ನೇರವಾಗಿ ಭೇಟಿ ಆಗೋದು ಬರೋದು. ಬಟ್ ನಾವು ಈ ಕ್ಷೇತ್ರದಲ್ಲಿ ಸುಮಾರು ನಾವೊಂದು 5-6 ಜನ ಶಾಸಕರು ನೋಡಿರ್ಬೋದು. ಬಟ್ ಶಾಸಕರು ಬಂದ್ರೆ ಎಲ್ಲರೂ ಹೊರಗಡೆ ನಿಂತಿರ್ತಾರೆ, ಇನ್ನು ಶಾಸಕರಿಂದ ಎದ್ದಿಲ್ಲ ತಡೆ ನಿಂತಿರ್ತಾರೆ. ಅಂತ ಇದರಲ್ಲಿ ಕೂಡ ನಮ್ಮ ಶಾಸಕರು ಇನ್ನು ಎಲ್ಲದಕ್ಕಿಂತ ಮುಂಚಿತ 5 ಗಂಟೆಗೆ ಎದ್ದು ಜಳಕ ಮಾಡಿ ಎಲ್ಲಾರನು ವೇಟ್ ಮಾಡಿ ಯಾರು ಬರ್ತಿರ್ತಾರ ಅವ್ರು ನೋಡ್ತಿರ್ತಾರ. ಬಟ್ ಅವ್ರು ಗೊತ್ತಾಗ CC ಕ್ಯಾಮೆರಾದಲ್ಲಿ ಯಾರು ಹೊರಗಡೆ ಕಾಣ್ತಿದ್ರು ಕೂಡ ಕರೆಕ್ಟ್ ಕಳಿಸ್ತಾರೆ, ಯಾರನ್ನ ಅವ್ರು ಯಾರ್ದೇನ್ ಕೆಲಸದ ಕರೆ. ಓಕೆ, ಅಮೇಜಿಂಗ್. ಈಗ ನಿಮ್ ಶಾಸಕರಿಗೆ ಯಾರೋ ತುಂಬಾ ಟಾರ್ಚರ್ ಕೊಡ್ತಿರ್ತಾರಂತಲ್ಲ, ಏನ್ ಕಥೆ ನಿಮ್ಗೆಲ್ಲ ಗೊತ್ತಿದ್ಯಾ? ಅವ್ರಿಗೆ ಧಮಕಿಗಳು ಹಾಕೋದಂತೆ ಆ ತರದೆಲ್ಲ ಮಾಡ್ತಿರ್ತಾರೆ. ಅವ್ರು ಏನು ಅದು ಮಾಡಿದ್ರು ಅವ್ರಿಗೆ ಕ್ಷೇತ್ರ ಜನ ಬಹಳ ಬುದ್ಧಿವಂತ ಜನ, ಮುಟ್ಲಿ ನೋಡ್ಕೊಳ್ಳೋಣ ಅಂತೀರಾ? ಅದೇ ರೀತಿಯಲ್ಲಿ ಕೂಡ ಕ್ಷೇತ್ರ ಜನ ಅವ್ರಿಗೆಲ್ಲ ಯಾವ ರೀತಿ ಕಲಿಸ್ಬೇಕು, ಅವ್ರನ್ನ ಶಾಸಕರನ್ನಾಗಿ ಮಾಡಿ ಅವ್ರೇನ್ ಮಾತಾಡ್ತಿದ್ರಲ್ಲ, ಅವ್ರು 1.5 ಲಕ್ಷ ಲೀಡ್ ಗೆಲ್ತು ಅಂತ ಹೇಳ್ತಿದ್ರು. 1.5 ಲಕ್ಷ ಅಲ್ಲ, ನಮ್ಮ ಶಾಸಕರ 36,000 ಮತಗಳಿಂದ 1 ಲಕ್ಷ ಮತ ಹಾಕೋದ್ರ ಮೂಲಕ ಗೆಲ್ಸಿ ಅವರಿಗೆ ಬುದ್ಧಿ ಮಾತ್ರ ಕಲಿಸಿದ್ದಾರೆ. ಓಕೆ, ನಿಮ್ಮ ಕಣ್ಣಲ್ಲಿ ನೀರು ಯಾಕೆ? ನಿಮಗೆ ಕಣ್ಣಲ್ಲಿ ನೀರು ಯಾಕೆ? ಈಗ ನೀತಿ ಸಂಹಿತೆ ಅದಲ್ಲ ಸರ್, ಈಗ ಸ್ವಲ್ಪ ನಾವು ಹೇಳಿವಿ ಊಟದ್ದು ಯಾವ್ದು ಇದ್ ಮಾಡ್ಬೇಡ್ರಿ ಅಂತೇಳಿ. ಸುಮ್ನೆ ಸಿಂಪಲ್ ನಮ್ಮವ್ರು ಯಾರು ಬರೋರಿಗೆ ಹೋಗೋರಿಗೆ ಅಷ್ಟೇ, ಯಾವ್ದು ಊಟದ ಅಷ್ಟೇನ ಜಾಸ್ತಿ ಜನರಿಗೆ ಊಟ ವ್ಯವಸ್ಥೆ ಇರೋದಿಲ್ಲ ನೀತಿ ಸಂಹಿತೆ ಇರೋದ್ರಿಂದ. ಓಕೆ, ಡನ್. ಇಲ್ಲ ಹೇಳಿ, ನಮ್ಗೆ ಏನ್ ಬೇಡಪ್ಪ, ಬಂದಾಗ ಒಂದಿಷ್ಟು ನೀರು ಊಟ ಅಂತ ಸಿಗ್ತೈತಿ, ಹೋದಾಗ ಸಿಗ್ತಾರಲ್ಲ ಅವ್ರು ಸಿಗ್ತಾನ ಅದು ಸಿಗ್ತೈತಿ ಅಂತೇಳಿ ಜನರು ಇಡೀ ತಾಲೂಕಿನ ಜನ ಖುಷಿ ಪಡ್ತಾರೆ. ಆಮೇಲೆ ಇಲ್ಲಿ ದೊಡ್ಡ ಕಾರ್ಯಕರ್ತರು ಲೀಡರ್ಸ್ ಅಂತ ಯಾರಿಲ್ಲ ಮೇಡಮ್. ಸಾಮಾನ್ಯ ಇಲ್ಲೇನಿಲ್ಲ, ಇವೆಲ್ಲ ಇಷ್ಟೇ, ನಾವೇ ಲೀಡ್ರು, ನಾವೇ ಮತದಾರ, ನಾವೇ ಇದು. 1 ಲಕ್ಷ ಜನ ಅವ್ರು ಏನಂತಾರ ವಿಧಾನಸೌಧದಾಗ ಒಂದು ಮಾತಾಡಿದ್ರು ಅವರು. ಹೌದು, ನನಗ ದುಡ್ಡಿ ತುಂಬಿ ದುಡ್ಡು ಕೊಟ್ಟು ಸಾಮಾನ್ಯ ಜನರು 1 ಲಕ್ಷ ಜನ ಓಟ್ ಹಾಕ್ಯಾರ ನನಗಂತ. ಅದ್ರಿಗೆ ಯಾರ ಯುವರಾಕ್ಷರ 1 ಲಕ್ಷ ಮತದಾರರು ಸಹಾಯ ಮಾಡಿ ಕೊಟ್ಟರು ಅವ್ರಿಗೆ. ಯಾಕಂದ್ರೆ ನಾವು ಬಂದಾಗ ಬರ್ತಿರ್ತೀವಿ, ನಾವ್ ಅದ್ರ ಬಂದ ಕಣ್ಣೀರ್ ತೆಗಿತಿದ್ರು. ನಾವ್ ಬಾಳ ಅನುಭವಿಸಿವ್ರಿ ಗೌಡ್ರಿ, ಬಾಳ ತ್ರಾಸ ಆಗ್ತೈತಿ, ಮುಂದೆ ಹೆಂಗ್ ಮಾಡಮ್ಮ ಏನ್ ಮಾಡಮ್ಮ, ದೇವ್ರನ್ನ ನಮ್ಗ. ಅವ್ರ ದುಡ್ಡಿದ್ದವ್ರಿ ಈಗ ಅಷ್ಟು ಕೊಡ್ತಾರ ಇಷ್ಟು ಕೊಡ್ತಾರ, ಅವ್ರು ಏನನ್ನ ಕೊಡ್ಲಿ. ಯಾಕಂದ್ರೆ ನಮ್ ತಾಲೂಕ ಸ್ಪೆಷಲ್ ರೀ, ಇಡೀ ದೇಶದಾಗ ಇಲ್ಲಿ ಯಾರು ಶ್ರೀಮಂತರು ಆಯ್ಕೆ ಆಗಿಲ್ಲ. ಓಕೆ ವೀಕ್ಷಕರೇ, ಈಗಾಗಲೇ ದೇವದುರ್ಗದ ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದೀವಿ. ಕರೆಮ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ ಮೇಡಮ್, ಏನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ನಿಮಗೆ ಈ ಕಂಪ್ಲೀಟ್ ಟರ್ಮ್ ಅಲ್ಲಿ ಅಂತ? ಡೆವಲಪ್ಮೆಂಟ್ ಅನ್ನೋದಕ್ಕೆ ಸರ್ ಈಗ ಸದ್ಯ ನಮಗ ಅನುದಾನದ್ದು ಯಾವ್ದು ಇನ್ನ ಬರ್ಲಿಲ್ಲ. ಆದ್ರೆ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಅನುದಾನದಲ್ಲಿ ಒಂದು 88 ಕೋಟಿ ಅನುದಾನ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಪ್ರತಿ ಊರಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು, CC ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಮತ್ತೆ ವಿಶೇಷವಾಗಿ ಈ ಸಲ ನಾವು ಶಾಲಾ ಕಟ್ಟಡಗಳು ತಗೊಂಡಿವಿ. ಎಲ್ಲ ಪ್ಯಾಕೇಜ್ ಮಾಡಿ ಎಲ್ಲಿ ತೀರಾ ಬಹಳ 72ನೇ ಇಸ್ವಿಯಲ್ಲಿ ಆದಂತ ಕಟ್ಟಡಗಳು ಇವತ್ತಿಗೂ ಅದೇ ತರ ಇದ್ವು, ಕೆಲವೊಂದು ಬೀಳಂತ ಹಂತದಲ್ಲಿದ್ವು. ಹಂಗಾಗಿ
ಸಾಧ್ಯ ಆದಷ್ಟು ತೀವ್ರ ಎಲ್ಲಿ ಸಮಸ್ಯೆ ಅದ ನೋಡಿ ಅಲ್ಲಿ ನಾವು ತಗೊಂಡ್ವಿ. ಮತ್ತೆ ಕುಡಿಯ ನೀರಿಗೆ ಜಾಸ್ತಿ ಒತ್ತು ಕೊಟ್ಟಿವಿ. ಈ ಸಲ ಬರಗಾಲ ಇರೋದ್ರಿಂದ ಓಕೆ ಮಳೆ ಇಲ್ಲ, ಹಾಗಾಗಿ ನಾವು ಕುಡಿಯ ನೀರಿಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿವಿ ಸರ್. ಓಕೆ, ಮಟ್ಕಾ ಮತ್ತು ಮರಳು ದಂಧೆ ಇದೆರಡು ತುಂಬಾ ಸೌಂಡ್ ಮಾಡ್ತಾ ಇತ್ತು, ಈಗ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದೆ ಅಂತ ಹೇಳಿ ನಿನ್ನೆ ಯಾರೋ ಒಬ್ರು ನಾವು ಟ್ರಾವೆಲ್ ಮಾಡ್ತಿರೋ ಟೈಮಲ್ಲಿ ಮಾತಾಡ್ಕೊಳ್ತಾ ಇದ್ರು. ಯಾಕೆ ಅದಕ್ಕೆ ಕಡಿವಾಣ ಹಾಕಿದ್ರಿ? ಪಾಪ ಅವ್ರ ಹೊಟ್ಟೆಗೆ ಹೊಡೆದಂಗ ಆಗಿಲ್ವೇ? ಇಲ್ಲ ಸರ್, ಈಗ ಅವರಿಗೆಲ್ಲ ದುಡಿಯೋದಕ್ಕೆ ಸಾಕಷ್ಟು ಕೆಲಸಗಳವ, ದಾರಿಗಳದವ. ಆ ಒಂದು ಮಟಕ ಮತ್ತೆ ಇಸ್ಪಿಟ್ಟು ಇದು ಮರಳು ಇದರಿಂದ ಸಾಮಾನ್ಯ ಜನ ಬಲಿ ಆಗ್ತಾರ ಅಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಕೃಷಿ ಪ್ರಧಾನವಾದ ಕ್ಷೇತ್ರ, ಹಂಗಾಗಿ ಈಗ ಮಹಿಳೆಯರು ದುಡಿಯಕ್ ಹೋಗ್ತಾರ. ದುಡ್ದು ಬಂದಂತ ಸಂದರ್ಭದಲ್ಲಿ ಇವ್ರು ಕುಡಿಯೋದಕ್ಕೆ ಅವರಲ್ಲಿ ಅವ್ರು ದುಡ್ದು ದುಡ್ಡನ್ನ ಕುಡಿಯೋದಕ್ಕೆ ಇಸ್ಕೊಂಡು ಎಲ್ಲ ಖರ್ಚು ಮಾಡಿ ಮಟಗಾಡಿ ಇದನ್ನೆಲ್ಲ ಮತ್ತೆ ಬಡತನ ನಿರಂತರವಾಗಿ ಬಡತನ ಇರ್ತದ. ಹಂಗಾಗಿ ಬಡತನ ನಿರ್ಮೂಲನೆ ಆಗಕ್ಕ ಇದು ಒಂದು ದಾರಿ. ಈಗ ಇಲ್ಲಿವರೆಗೆ ಕೆಲವರು ಅದನ್ನ ಕಡಿವಾಣ ಹಾಕೋದ್ರಲ್ಲಿ ವಿಫಲರಾಗಿದ್ರು. ಸಾಧ್ಯ ಆದಷ್ಟು ಅದನ್ನ ಕಡಿವಾಣ ಹಾಕೋದಕ್ಕ ನಾನಾ ರೀತಿ ಕಷ್ಟಗಳನ್ನ ಎದುರಿಸ್ತಾ ಇದ್ದೀನಿ ನಾನು. ಆದ್ರೂ ಕೂಡ ನಾನೇನ್ ಎದುರೋದಿಲ್ಲ. ನಂದೇನಂದ್ರೆ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾಯ್ತಂದ್ರೆ ಸ್ವಲ್ಪ ಕಷ್ಟಗಳು ಬಂದೇ ಬರ್ತಾವ. ಹಂಗಾಗಿ ನಾನು ಅದನ್ನ ಯಾವುದೇ ಕಾರಣಕ್ಕೆ ಒಪ್ಪಲಾರ್ದಂಗ ಅದನ್ನ ಕಡಿವಾಣ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಅರ್ಧದಷ್ಟು ಸ್ವಲ್ಪ ಎಲ್ಲಿ ಬೇಕಲ್ಲಿ ರೋಡಿಗೆಲ್ಲ ಮಟಕ ಬರಿತಿದ್ರು. ಅವಾಗ ಎಲ್ಲ ಮನೆಗೆ ಅಂಗಡಿಗೆ ಸಣ್ಣ ಒಂದ್ ಚಿಕ್ಕ ಅಂಗಡಿಯಲ್ಲಿ ಪಾನ್ ಶಾಪ್ ನಲ್ಲಿ ಕೂಡ ಡ್ರಿಂಕ್ಸ್ ಇಡ್ತಿದ್ರು. ಈಗ ಅದೇನಿಲ್ಲ, ಯಾವುದೇ ಕಾರಣಕ್ಕೂ ಕಡಿವಾಣ ಹಾಕಿಲ್ಲ ಸರ್. ಓಕೆ, ಶಾಸಕರಾದ ಮೇಲೆ ಆರೋಪಗಳು ಬರೋದು ಸಹಜ, ಬಟ್ ಆ ಆರೋಪಗಳಿಗೆ ನಾವು ಹೇಗೆ ಉತ್ತರ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇನ್ಫ್ಯಾಕ್ಟ್ ನಿಮ್ಮ ಮಗನ ಮೇಲೂ ಕೂಡ ಪೊಲೀಸ್ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಆರೋಪ ಭಗ್ಗಂತ ಬಂದ್ಬಿಡ್ತು. ಏನ್ ಕರೆಮ್ಮ ನಾಯಕ್ ಅವರಿಗೆ ಈ ಆರೋಪ ಇಟ್ಕೊಂಡು ತುಂಬಾ ಆಟ ಆಡಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಏನದು ಆಕ್ಚುಲಿ ಮ್ಯಾಟರ್? ಇಲ್ಲ, ಕೆಲವು ಜನ ಅಷ್ಟೇ ಅದನ್ನ ಆರೋಪ ಮಾಡಿದ್ರು. ಯಾಕಂದ್ರೆ ಅದರಲ್ಲಿ ನಿಜಾಂಶ ಇರ್ಲಿಲ್ಲ ಸರ್. ನಮ್ಮ ಮಗ ಆಗ್ಲಿ ನನ್ನ ಒಂದು ಪರಿವಾರ ಆಗ್ಲಿ ಯಾವುದು ಆತರ ಅಧಿಕಾರಿಗಳ ಮೇಲೆ ಹಿಂಸೆ ಮಾಡೋದು ಇಂಥವೆಲ್ಲ ನಾವು ಮಾಡೋದಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಇರಬಹುದೇನೋ ಅಂತೇಳಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ನನಗೂ ಕೂಡ ಕಮೆಂಟ್ಸ್ ಎಲ್ಲ ಬಂದು, ಆದ್ರೆ ಅದು ಸತ್ಯಾಂಶ ಗೊತ್ತಾದಾಗ ಅದು ಜನರಿಗೆ ಗೊತ್ತಾಗ್ತದ. ಆದ್ರೆ ನಮ್ಮ ಹುಡುಗ ಆ ತರ ಮಾಡಿಲ್ಲ, ಮಾಡೋದನ್ನ ಇಲ್ಲ. ಯಾಕಂದ್ರೆ ಬಹಳ ಮುಗ್ಧದನವನು. ನಾವು ಅವನಿಗೆ ಅದೇ ರೀತಿ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಜೊತೆ ಬರುವಂತವ್ರಿಗೆ ಆತರ ಯಾವ ಘಟನೆಗಳು ನಡೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರೆ ಆತರ ಏನ್ ನನಗೇನು ಕೆಲವು ದಿನ ಅಷ್ಟೇ ಬಂತು. ಆಮೇಲೆ ನನ್ನ ದೇವದುರ್ಗದ ಮತದಾರರಿಗೆ ಗೊತ್ತಾದ್ಮೇಲೆ ಈ ನಿರಂತರವಾಗಿ ನನ್ನ ಮೇಲೆ ಇವೆಲ್ಲ ಅಲಿಗೇಷನ್ ಮೊದಲಿಂದನೂ ಸಣ್ಣ ಪುಟ್ಟ ಮಾಡ್ಕೊಂಡು ಬಂದು ಗೊತ್ತಾತಿತ್ತಲ್ಲ. ಹಂಗಾಗಿ ಯಾರು ಅದನ್ನ ಒಪ್ಪದೇ ಇಲ್ಲ ಇವಾಗ. ಅದನ್ನ ಇಲ್ಲ ಮಾಡ್ಯಾರ ಅಂತಲ್ಲ, ಇದೆಲ್ಲ ಪ್ರಿಪ್ಲ್ಯಾಂಡ್ ಅದ. ಯಾಕಂದ್ರೆ ವಿಡಿಯೋ ಮಾಡ್ಕೊಂಡು ಆ ಜೇಬ್ನಾಗ ಹಾಕೊಂಡು ಅವ ಪೊಲೀಸ್ ಹೋದ್ಮೇಲೆ ಹೊಡೆದದ್ದು ವಿಡಿಯೋ ಬೇಕಲ್ಲ. ಏನಿಲ್ಲ, ಅಲ್ಲಿ ಇವನು ಕುಂದ್ರಣ ಅಂತ ಹೇಳ್ತಿದ್ದಾನ, ಬರ್ರಣ ಕೂಡ್ರಣ. ಯಾಕಂತಂದ್ರೆ ಮರಳು ಗಾಡಿಗಳನ್ನ ಖಾಲಿ ಟ್ರ್ಯಾಕ್ಟರ್ನ ತಗೊಂಡ್ ಬಂದಂತ ಸಂದರ್ಭದಲ್ಲಿ ಅವ್ರವ್ರಿಗೆ ಗಲಾಟೆ ಆಗ್ಯದ. ಇವನು ಅಲ್ಲಿ ಆ ಜಾಗದಲ್ಲಿ ಐಬೇಲಿ ಇದ್ದಾಗ ಇವ್ರ ಗಲಾಟೆ ನೋಡಿ ಹೊರಗ್ ಬಂದಾಗ ಅವನು ಜೋರ್ ಅಂದ್ರೆ ಇವರೇ ಇಲ್ಲಿದ್ರು, ಇವರೇ ಏನಾರ ಹೊಡಿಸ್ಯಾರೇನೋ ಅದು ಇದು ಅಂತೇಳಿ ಸ್ವಲ್ಪ ಆತರ ಏನು ನಮ್ಮ ಕ್ಷೇತ್ರದಲ್ಲಿ ನಾವು ಶಾಂತಿ ಕಾಪಾಡ್ತೀವಿ. ಮೇಡಮ್, ಈಗ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾನೆ ಇರ್ತೀರಾ ಶಾಸಕರಾದ್ಮೇಲೂ? ಇಲ್ಲ ಸರ್, ನಾನು ಪ್ರತಿಭಟನೆ ಯಾಕೆ ಆ ತರದ ಸನ್ನಿವೇಶಗಳು ಬರ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಕೇಳ್ರಿ ಸರ್, ಈಗ ಒಂದು ಜಾತಿ ನಿಂದನೆ ಪ್ರಕರಣ ದಾಖಲೆ ಆಯ್ತು ಮೊನ್ನೆ. ಅದು ಅದರದೇ ಆದಂತ ಒಂದು ಜಾತಿ ನಿಂದನೆ ಕೇಸ್ ಬುಕ್ ಆಗ್ಬೇಕಾಯ್ತಂತಂದ್ರೆ ಅದಕ್ಕ ಸತ್ಯಾಂಶಗಳು ಬೇಕು, ಸಮಯ ಬೇಕು. ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನ ಯಾವ ರೀತಿ ಎಲ್ಲ ಸಾಕ್ಷ್ಯ ಆಧಾರ ಇಟ್ಕೊಂಡು ಮಾಡ್ಬೇಕು. ನಮ್ಮಲ್ಲಿ ಒಂದು ಮುಸಲ್ಮಾನ್ PA ಇರೋದ್ರಿಂದ, ಇಲಿಯಾಸ್ ಅನ್ನಂತ ಒಂದು PA ಇರೋದ್ರಿಂದ ಅಲ್ಲಿ ಜಾತಿ ನಿಂದನೆ ಪ್ರಕರಣ ತಕ್ಷಣನೇ ಒಂದು 10 ನಿಮಿಷದಲ್ಲೇ ಬುಕ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ ದಲ್ಲಿ ಕೂಡ್ಸಿದ ತಕ್ಷಣನೇ ಆ ಹುಡುಗ ಏನಾದ್ರು ಅಲ್ಲೇ ಉಳ್ಕೊಂಡ್ರ ಅದು ಬಹಳ ನನಗ ಅವಮಾನ. ಯಾಕಂದ್ರೆ ನಾನು ಒಬ್ಬ ST ಮಹಿಳೆ ಶಾಸಕರು ಇರೋದ್ರಿಂದ ಹೆಂಗ್ ಸಾಧ್ಯ? ಅಲ್ಲಿ ಎಲ್ಲರೂ ಈಗೇನ್ ಕೇಸ್ ಏನ್ ಬುಕ್ ಆಗಿವಲ್ಲ, ನಮ್ಮ ಮನೇಲಿ ಚಾ ಕೊಡೋರು, ನೀರ್ ಕೊಡೋರು ನಮ್ಮ ಫ್ಯಾಮಿಲಿ ಅವರೇ, ಅವ್ರ ಮೇಲೆ ಎಲ್ಲರ ಮೇಲೆ ಬುಕ್ ಮಾಡ್ಯಾರ ಕೇಸು. ಬುಕ್ ಮಾಡಿದ್ದಲ್ದನೆ ಮತ್ತೆ ಪೊಲೀಸ್ ನಮ್ಮ ಇಲಿಯಾಸನ್ ಅಂತ ವ್ಯಕ್ತಿ ಹಿಡ್ಕೊಂಡೋಗಿ ಕೂಡ್ಸೇನಂದ್ರೆ ಅವ್ರು ಹೆಂಗ್ ಜಾತ್ಯತಿ ಬೇಯಕ್ ಸಾಧ್ಯ? ನಾವೇ ಎಷ್ಟಿದವ್ರು ಇರ್ತೀವಿ ಅಂದ್ರೆ ನಮಗೆ ಜಾತ್ಯತಿ ಬೇಯಕ್ ಯಾವ ರೀತಿ ಸಾಧ್ಯ? ಇದು ಟಾರ್ಗೆಟ್, ಇದು ಸುಮ್ನೆನೆ ಈ ರೀತಿ ಅಲಿಗೇಷನ್ ಮಾಡಿ ಒಂದ್ ಸ್ವಲ್ಪ ಕೆಲಸಕ್ಕೆ ಕುಂಠಿತ ಆಗ್ಬೇಕು, ಅವರೆಲ್ಲ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಇಲಿಯಾಸನ್ ಅವ್ರು ಚೆನ್ನಾಗಿ ಕೆಲಸ ಮಾಡಕತ್ತಿದ್ರು, ರಫಿಯನ್ ಅವ್ರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಕತ್ತಿದ್ರು. ಇವರೆಲ್ಲ
ಒಂದು ಉದ್ದೇಶ ಇಟ್ಕೊಂಡು ಈ ತರ ಮಾಡಿದ್ರು. ನಿಮ್ಮ ಹಂಗಾಗಿ ನಾನು ಹೋರಾಟ ಮಾಡ್ಲೇಬೇಕಾಯ್ತು, ಅಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಕುಂದ್ರಲೇಬೇಕಾಯ್ತು. ನಿಮ್ಮ ಮಾತು ಕೇಳ್ತಾರ ಇಲ್ಲಿನ ಪೊಲೀಸರು? ಇಲ್ಲ, ನಾನು ಸರ್ ಏನದಂದ್ರೆ ನಾನು ಪೊಲೀಸರಿಗೆ ಅವ್ರದೇ ಆದಂತ ಕೆಲಸ ಮಾಡಕ್ ಅವಕಾಶ ಕೊಡ್ತೀನಿ. ನನ್ನ ಮಾತೇ ಕೇಳ್ಬೇಕಂತ ನಾನು ಯಾವತ್ತೂ ಅಂದಿಲ್ಲ. ಇಲ್ಲಿ ಏನಾಗ್ಯದ ಅಂತಂದ್ರೆ ಇವಕ್ಕೆಲ್ಲ ನಾನು ತಪ್ಪ ಮರಳು ಅಕ್ರಮ ಮರಳನ್ನ ನಿಲ್ಲಿಸ್ರಿ ಅನ್ನೋ ತಪ್ಪ, ಇಲ್ಲ ಅಂತಂದ್ರೆ ಮಟಕ ನಿಲ್ಲಿಸ್ರನ್ನ ತಪ್ಪ, ಇವೆಲ್ಲ ಅವ್ರಿಗೆ ಒಂದ್ ಹೆಸರು ಬರೋಂತದ್ದಲ್ಲ, ಅವ್ರ ಜವಾಬ್ದಾರಿ ಅಲ್ಲ ಪೊಲೀಸರದು. ಈಗ ನಾನು ಇವೆಲ್ಲ ಕಡಿವಾಣ ಹಾಕ್ರೆ ಅಂದ್ರೆ ಇವ್ರ್ಯಾಕ ಈ ತರ ಕೇಸ್ ಬುಕ್ ಮಾಡ್ತಾರ ನನ್ನ ಮೇಲೆ? ಇದ್ರ ಉದ್ದೇಶ ಏನು? ಇವ್ರಿಗೆ ಇಷ್ಟ ನಾ ಕೆಲ್ಸಗಳಾಗದು ಅಂತ ನಂದು. ನನ್ಗ ಕೇಳೋದಿಲ್ಲ ಕೇಳ್ತಾರ ಅನ್ನೋದಕ್ಕಿಲ್ಲ, ನಾನು ನನ್ನ ಜವಾಬ್ದಾರಿ ಏನದ ನಾನು ಮಾಡ್ತೀನಿ, ಕೇಳಲೇಬೇಕು ಅವ್ರು. ಅವ್ರಿಗೆ ನನಗೆಷ್ಟು ಜವಾಬ್ದಾರಿ ಅದ ಅವ್ರಿಗೆ ಎಷ್ಟು ಜವಾಬ್ದಾರಿ ಅದ ಅವ್ರು ಮಾಡ್ಲೇಬೇಕು. ಯಾವ್ದಿಲ್ಲ, ಯಾಕಂತಂದ್ರೆ ನನಗ ನೋವಾದದ್ದೇನಂದ್ರೆ 50 ಜನ ಪೊಲೀಸರು ಒಗ್ಗಟ್ಟಾಗಿ ಹೋಗಿ MLA ಅವ್ರ ಕಡೆಯಿಂದ ಜೀವ ಭಯ ಅದ ಅಂತೇಳಿ ಅವರೆಲ್ಲ ಒಂದು SP ಅವರಿಗೆ ದೂರು ಕೊಡ್ತಾರಲ್ಲ ನನ್ನ ಮೇಲೆ, ಅದು ಬಹಳ ನೋವಿನ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ರಕ್ಷಕರೇ ಇವತ್ತು ನಮಗ ಭಯ ಅದಂದಾಗ ನನ್ನ ತಾಲೂಕನ್ನ ರಕ್ಷಣೆ ಮಾಡೋರು ಯಾರು? ನನ್ನ ರಕ್ಷಣೆ ಮಾಡೋರು ಯಾರು? ಈಗ ಯಾಕಂದ್ರೆ ನನ್ನ ಮನೆ ಇರೋದೇ ಪೊಲೀಸ್ ಕ್ವಾರ್ಟರ್ಸ್ ದಲ್ಲಿ, ಅದೇ ಪೊಲೀಸ್ ಕಾಲೋನಿಯಲ್ಲಿ ನನ್ನ ಮನೆ ಇರೋದು. ನೀರು ಆಗ್ಲಿ, ಚಿಕ್ಕ ಮಕ್ಕಳು ನನ್ನ ಕಾಂಪೌಂಡ್ನಾಗೆ ಆಡಿ ಬೆಳೆದವ್ರು ಅದಾರ ಎಷ್ಟೋ ಜನ ಮಕ್ಕಳು. ಆದ್ರೆ ಅವರು ನನ್ನ ಟಾರ್ಗೆಟ್ ಮಾಡಿ ಪೊಲೀಸರು ಜೀವ ಭಯ ಅದಂತ, ಯಾವ ರೀತಿ ಜೀವ ಭಯ ಅದನ ಅಂತ ಕಾನೂನು ತನಿಖೆ ಆಗ್ಬೇಕು ಅನ್ನಂಥದ್ದು ನಂದು. ಆದ್ರೆ ಇದನ್ನ ನಾನು ಯಾವತ್ತೂ ದೊಡ್ಡದು ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಇರ್ಲಿ, ಅವ್ರಿಗೆ ಏನ್ ಅನ್ಸದ ಗೊತ್ತಿಲ್ಲ, ಸತ್ಯಾಂಶ ಹೊರಗ್ ಬರ್ಲಿ ಅಂತ ಕಾಯ್ತು. ಬಟ್ ಹೆಣ್ಮಕ್ಳು ಪ್ರೆಷರ್ನ ಹೇಗ್ ತಡ್ಕತೀರಿ ನೀವು ಇದೆಲ್ಲ ಅಂತ? ನಿಜವಾಗ್ಲು ಅದೊಂದು ದೇವ್ರೇನ ನನಗ ಒಂದ್ ಧೈರ್ಯ ಕೊಟ್ಟನ್ ಸರ್. ನಿಜವಾಗ್ಲು ಅದು ಒಂದು ನನಗ ನಮ್ಮ ಮನೆಗೆ ಹೇಳ್ತಿರ್ತಾರ, ನೀನು ನಿನ್ನಷ್ಟು ತಾಳ್ಮೆ ಹೆಂಗ ಸಹಿಸ್ಕೊಂತಿದ್ದೆ ಅಂತ. ಆದ್ರೆ ನಂದೇನಂದ್ರೆ ನಮ್ಮ ಮೇಲೆ ಒಂದು ಅಭಿಮಾನಿ ಇರೋರು ಏನಾದ್ರು ಒಂದ್ 2 ಮಾತಾಡಿದ್ರೆ ಅವ್ರಿಗೆ ಸತ್ಯಾಂಶ ಗೊತ್ತಾದಾಗ ಅವ್ರಿಗೆ ಗೊತ್ತಾಗ್ತದ. ನಾನು ಪ್ರತ್ಯುತ್ತರ ಕೊಡೋದ್ರಿಂದ ಲಾಭ ಇಲ್ಲ ಅಂತೇಳಿ ನಾನು ಆದಷ್ಟು ಸಹಿಸಿಗೆ ನಾನು ರೂಢಿ. ಓಕೆ, ಕುಮಾರಣ್ಣ ಅವರು ನೀವು MLA ಆದ್ಮೇಲೆ ಎಷ್ಟು ಟೈಮ್ ಬಂದಿದ್ರು ಇಲ್ಲಿಗೆ? ಕುಮಾರಣ್ಣವರು ಒಂದು 3-4 ಸಲ ಬಂದರು ಸರ್. ಓಕೆ, ಪಂಚರತ್ನ ಯೋಜನೆದು, ಜನತಾ ಜಲಧಾರೆ ಯೋಜನೆದು, ಸಮಾವೇಶಗಳು, ಇವಕ್ಕೆಲ್ಲ ಕುಮಾರಣ್ಣ ಬಂದರು. ದೇವೇಗೌಡರು ಒಂದು 2 ಸಲ ಬಂದರು. ಓಕೆ, ಈಗ ಬೇರೆ ಪಕ್ಷದವ್ರು ಆದಾಗ, ಅಂದ್ರೆ ಆಡಳಿತದಲ್ಲಿ ಇಲ್ಲದೆ ಇದ್ದಾಗ ಬೇರೆ ಪಕ್ಷದಲ್ಲಿ ನಾವಿದ್ದಾಗ ತುಂಬಾ ಕಷ್ಟ ಆಗುತ್ತೆ ಅನುದಾನ ಅದೆಲ್ಲ ತರೋದಕ್ಕೆ. ಇನ್ಫ್ಯಾಕ್ಟ್ ನೀವು ಸದನದಲ್ಲಿ ಮಾತನಾಡಿದಾಗ ಸ್ಪೀಕರ್ ಕೂಡ ವಾಹ್ ಸಖತ್ತಾಗಿ ಮಾತಾಡಿದ್ರು, ಶಾಬಾಷ್ ಅಂತ ಹೇಳಿದ್ರು. ಬಟ್ ಅನುದಾನ ಅದೇ ರೀತಿಯಲ್ಲಿ ತರೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಈ ಕಾಂಗ್ರೆಸ್ನ ಆಡಳಿತದಲ್ಲಿ? ಇಲ್ಲ, ಈಗ ಅವ್ರ ಸರ್ಕಾರದ ಒಂದು ಯೋಜನೆಗಳೇ ಬೇರೆ ಇದ್ವು, ಹಿಂದಿನ ಸರ್ಕಾರದ್ದು. ಈಗಿನ ಸರ್ಕಾರ ಯೋಜನೆಗಳು ಬೇರೆ ಇದ್ರು ಕೂಡ ಅಲ್ಲಿ ನೇರವಾಗಿ ಗ್ಯಾರಂಟಿಗಳಿಗೆ ಅನುದಾನ ಹೋಗ್ತದ. ಹಂಗಾಗಿ ನಮಗ ಅಭಿವೃದ್ಧಿಗೆ ನಿಜವಾಗ್ಲೂ ಕೊರತೆ ಆಗ್ತದ. ಆದ್ರೆ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಆಧಾರದ ಮೇಲೆ ನಮ್ಮ ದೇವದುರ್ಗ ಏಷ್ಯಾ ಖಂಡದಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಅನ್ನೋದ್ರಿಂದ ಅಲ್ಲಿ ಅನುದಾನ ನಮ್ಮಲ್ಲಿ ಬರ್ತದ. ಫಿಕ್ಸ್ ಇಷ್ಟ ಅನುದಾನ ಬರ್ಲೇಬೇಕು ಅನ್ನೋಂಥದ್ದು ಇರೋದ್ರಿಂದ ನಮಗೇನು ಅಷ್ಟು ಪ್ರಾಬ್ಲಮ್ ಅನ್ಸೋದಿಲ್ಲ. ಆದ್ರೂ ಕೂಡ ನಾವು ಜನ ಕೇಳಿದ್ದು ಕೊಡ್ಬೇಕು ಅಂತಂತಂದ್ರೆ ನಮಗ ಅನುದಾನ ಕೊಡ್ಲೇಬೇಕು ಸರ್ಕಾರ. ನಮಗೀಗ ನೋಡ್ರಿ ಎಲ್ಲ ಕಡೆ 30 ಕೋಟಿ ಹಂಗ 30 ಕೋಟಿ ಕೊಟ್ರು CM ಅವರು, ನಮಗ್ ಕೊಟ್ಟಿಲ್ಲ ಸರ್. ಹಂಗೇನಾದ್ರ ಕೊಟ್ರೆ ನನಗ ಸ್ವಲ್ಪ ಈಜಿ ಆಗ್ತದ. ಜನ ಈಗ ನೋಡ್ರಿ, ಈಗ ಜನ ನಮಗ ಕೆಲವೊಂದು ಕೇಳ್ತಿರ್ತಾರ, ಇಲ್ಲಿ KKRDB ಅನುದಾನದಲ್ಲಿ ಇದನ್ನೇ ಮಾಡ್ಬೇಕಂತ ಗೈಡ್ ಲೈನ್ಸ್. ನೀವು ಶಾಲೆ ತಗೊಳ್ರಿ, ಈ ತರ ಕುಡಿಯೋ ನೀರಿನ ಈ ತರ. ನಮ್ಮಲ್ಲಿ ಹಂಗಲ್ಲ, ಜನ ತಮಗೇನ್ ಬೇಕು ಅದಕ್ಕೆ ಕೇಳ್ತಿರ್ತಾರ. ಅದು ಕೊಡಕ್ ಆಗ್ತಾ ಇಲ್ಲ ಸದ್ಯ. ಏನ್ ಮಾಡ್ಬೇಕು ಅಂತ ಇದೆ ಕ್ಷೇತ್ರಕ್ಕೆ? ಇನ್ನು ಬಾಕಿ ಮಾಡ್ಬೇಕಿರುವಂತದ್ದು ಏನಿದೆ? ಈಗ ಬಾಕಿ ಅಂತಂದ್ರೆ ಇವೆಲ್ಲ ಇನ್ನ ಬಹಳಷ್ಟು ಅರ್ಧದಷ್ಟು ನೀರಾವರಿ ಆಗ್ಬೇಕು ಸರ್. ಲಿಫ್ಟ್ ಇರಿಗೇಷನ್ ಗಳಾಗ್ಬೇಕು, ಮತ್ತೆ ಕೆರೆಗಳು ನಿರ್ಮಾಣ ಇವೆಲ್ಲ ಆಗ್ಬೇಕು. ಇವು ಕಾಲೇಜ್ಗಳು, ಮಹಿಳಾ ಹಾಸ್ಟೆಲ್ಗಳಾಗ್ಬೇಕು, SC ST ಮಹಿಳೆಯರ್ದು ಹಾಸ್ಟೆಲ್ ಆಗ್ಬೇಕು, ಕಾಲೇಜುಗಳು ಇವೆಲ್ಲ ಆಗ್ಬೇಕು. ಕೆಲವೊಂದು ಸ್ವಲ್ಪ ಇನ್ನ ನೋಡ್ಬೇಕು, ಇನ್ ಸರ್ಕಾರದ ಗಮನಕ್ಕೆ ತರ್ತೀನಿ. ಓಕೆ, ಅಂದ್ರೆ ಈ ಹಿಂದೆ ಇದ್ದಂತವ್ರು ಕೈಗಾರಿಕೆಗಳಾಗ್ಬೇಕು ನಮ್ಮಲ್ಲಿ. ದುಡಿಯೋದಕ್ಕೆ ನಮ್ಮಲ್ಲಿ ಬರೀ ಕೃಷಿ ಕೆಲಸ ಮಾಡ್ತಾರ ಅಷ್ಟೇ. 100 ಜನ ಹೋಗಿ ಹೊಲ್ದಾಗ ಗದ್ದೆ ಕೆಲಸ ಮಾಡಿ ಬರ್ತಾರ. ಅವ್ರಿಗೆ ಒಂದ್ ಸ್ವಲ್ಪ ಗಾರ್ಮೆಂಟ್ಸ್ ತರ ಕೈಗಾರಿಕೆಗಳು ಆದ್ರೆ ಯುವಕರಿಗೆಲ್ಲ, ನಿರುದ್ಯೋಗ ಯುವಕರಿಗೆಲ್ಲ ಕೆಲಸ ಕೊಟ್ಟಂಗ ಆಗ್ತದ. ಯಾಕಂದ್ರೆ ಇವರೆಲ್ಲ ಬಾಂಬೆ ಈ ಕಡೆ, ಪುಣೆ ಮತ್ತೆ ಬೆಂಗಳೂರು ಈ ಕಡೆ ಎಲ್ಲ ಹೋಗಿ ದುಡಿಬೇಕಾಗ್ತದ ನಮ್ಮ ಹುಡುಗರು. ಅವರಿಗೆಲ್ಲ ವಿದ್ಯಾವಂತ
ನಿರುದ್ಯೋಗ ಯುವಕರಿಗೆಲ್ಲ ನಮ್ಮಲ್ಲಿ ಗಾರ್ಮೆಂಟ್ಸ್ ಆದ್ರೆ ಹ್ಮ್. ಕೆಲ ಕೈಗಾರಿಕೆಗಳಾದ್ರೆ ಅವರಿಗೆ ನಾವು ಕೆಲಸ ಕೊಡಬಹುದು ಅನ್ನೋಂಥದ್ದು ನಂದು ಬಹಳ ದೊಡ್ಡ ಕನಸು ಸರ್. ಓಕೆ ಮೇಡಮ್, ಒಂದು ವಿಡಿಯೋ ವೈರಲ್ ಆಗಿತ್ತು ನಿಮ್ದು. ಕಂತೆ ಕಂತೆ ನೋಟನ್ನ ಹಿಡ್ಕೊಂಡು ಜೋಳಿಗೆಯಲ್ಲಿ ಹಾಕ್ತಾ ಇದ್ರಿ ಒಬ್ರು ಹೆಣ್ಮಗಳು ಕಣ್ಣೀರ್ ಇಡ್ತಿದ್ದಾಗ. ಏನದು, ಏನಾಗಿತ್ತು ಇನ್ಸಿಡೆಂಟ್ ಅದು? ಇಲ್ಲ ಸರ್, ಅದೇನಾಗಿತ್ತಂತಂದ್ರೆ ಅದು ರಸ್ತೆ ಮೇಲೆ ಆ ಹುಡುಗ ಬಿದ್ದು ಪ್ರಾಣ ಕಳ್ಕೊಂಡಿದ್ದ. ಹ್ಮ್ ಹಂಗಾಗಿ ನಾವು ಈಗ ಅದನ್ನ ನಾನ್ ಕೊಟ್ಟಿದ್ದಲ್ಲ ಅಷ್ಟು ದುಡ್ಡು, ಎಲ್ಲಾರು ಸೇರಿ Okay. ನಾನು MLA ಆದ್ಮೇಲೆ ಕೂಡ ಹ್ಮ್ ಅಲ್ಲಿ ಇರೋರೆಲ್ಲರೂ ಮುಖಂಡರು ನಾವು ಎಲ್ಲರೂ ಸೇರಿ ಅವ್ರಿಗೆ ಏನಾದ್ರು ಈಗ ಯಾಕಂದ್ರೆ ರೋಡಿನ ಮೇಲೆ ಬಿದ್ಸತ್ರ ಪರಿಹಾರ ಬರಲ್ಲ ಅವರಿಗೆ. ಕರೆಕ್ಟ್. ಏನ್ ಮಾಡೋದು, ನಾವು ಕೊಟ್ರೆ 50,000 ಅಷ್ಟು 1 ಲಕ್ಷ ಏನೋ ಒಂದ್ ನನ್ನ ಇದ್ರಲ್ಲಿ ಕೊಡ್ಬೋದು. ಒಂದ್ 4 ಲಕ್ಷ ಕೊಡ್ಬೇಕಂದ್ರೆ ನನ್ ಕಡೆಯಿಂದ ಕೊಡಕ್ ಆಗೋದಿಲ್ಲ. ಏನ್ ಮಾಡೋದು 4-5 ಲಕ್ಷ ಅಂತಂದಾಗ ಎಲ್ಲರೂ ನಮ್ಮ ಮುಖಂಡರಿಗೆ ನನ್ ಜೊತೆಲಿ ಇದ್ರಲ್ಲ ಎಲ್ಲರೂ 50,000 ಹಂಗ 10,000 15,000 ಎಲ್ಲ ಜೋಡಿಸಿ ನಾವು ಅವರಿಗೆ ಉಡಿ ತುಂಬಿ ಅವ್ರಿಗೆ ಪಾಪ ತಂದೆ ತಾಯಿ ನೊಂದು ತಂದೆ ತಾಯಿಗೆ ನಾವು ಕೊಟ್ಟಿವಿ. ಓಕೆ, ದೇವದುರ್ಗದ ಕ್ಷೇತ್ರದ ಜನರ ಋಣವನ್ನ ದುರ್ಗಿ ಕಡೆಯಿಂದ ತೀರಿಸೋದಕ್ಕೆ ಆಗ್ತಿದೆಯಾ ಅಂತ? 100% ನನಗ ಆಗ್ತದ ಸರ್, ಯಾವ್ದು ಆಗೋದಿಲ್ಲ ಅಂತಲ್ಲ. ಅವರು ಋಣ ಅನ್ನೋದಕ್ಕಿಂತ ಅವರು ಬದಲಾವಣೆ ಬಯಸಿದ್ರು. ಮತ್ತೆ ನನಗೊಂದು ಅವಕಾಶ ಕೊಟ್ಟಾರಲ್ಲ, ಅದನ್ನ ನಾನು ಅವ್ರದ್ದೇನು ದೊಡ್ಡದು ಜವಾಬ್ದಾರಿ ಏನಿಲ್ಲ. ಸರಳವಾಗಿ ಅಧಿಕಾರಿಗಳು ಮಾತು ಕೇಳ್ಕೊಂಡು ಎಲ್ಲಾ ಇಲಾಖೆ ಅಧಿಕಾರಿಗಳು ಸ್ವಲ್ಪ ನನ್ನ ಒಂದು ಕೆಲಸಗಳು ಮಾಡಿಕೊಟ್ಟು ಬಿಟ್ರೆ, ಜನರಿಗೆ ಮುಟ್ಟಂತ ಕೆಲಸ ಮಾಡಿಕೊಟ್ಟು ಬಿಟ್ರೆ ನಾ ಋಣ ತೀರಿಸಿದಂಗನೆ. ಇಲ್ಲಿ ಅಧಿಕಾರಿಗಳು ಒಂಚೂರು ಏನಾದ್ರು ಸರ್ಕಾರ ಅದಾದ ಇದಾದ ಅಂತೇಳಿ ನಿರ್ಲಕ್ಷ್ಯ ತೋರಿಸಿದಾಗ ಇನ್ನೇನಪ್ಪ ನಾನು ಮಾಡಕ್ ಆಗ್ತದ ಇಲ್ಲ ಅನ್ನೋಂಥದ್ದು ನನಗ ಅನಿಸ್ತು. ಓಕೆ ಓಕೆ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಕಾಮಗಾರಿ ಎಲ್ಲ ನಡೀತಾ ಇದೆ ಸರ್. ಇದು ಇಂಜಿನಿಯರಿಂಗ್ ಕಾಲೇಜು ಈ ಕಡೆನ ಲೆಫ್ಟ್ ಸೈಡ್ ಅಲ್ಲಿ ಲೆಫ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆ ಒಂದು ಸ್ಕೀಮ್ ಅದು. ಓಕೆ, ಅದು ಸರ್ಕಿಟ್ ಹೌಸ್ ಸರ್, ಅದು ಮೇಲೆ ಎಲ್ಲಿ ಈ ಕಡೆ ಮೇಲೆ ಇದೆಯಲ್ಲ ಅದು ಇಲ್ಲ, ಅದು ಸರ್ಕಿಟ್ ಸರ್ಕಿಟ್ ಹೌಸ್ ಸರ್ ಅದು. ಓಕೆ, ಜಯಲಲಿತಾ ಅವ್ರದ್ದು ವೆಬ್ ಸೀರೀಸ್ ಎಲ್ಲ ಬಂದಿತ್ತಲ್ಲ, ಆ ತರದ್ದು ಏನಾದ್ರು ನೋಡಿದ್ರಾ? ಆ ತರ ನೋಡ್ತೀನಿ. ಇಂದಿರಾ ಗಾಂಧಿ ಅವ್ರು ನನಗಿಷ್ಟ. ಓಕೆ, ಅವ್ರ ಒಂದು ರಾಜಕಾರಣ, ಅವ್ರ ಅಂದ್ರ ಪ್ರಾಣ. ನಾನು ಒಂದ್ಸಲರ ನಾನು ಇಂದಿರಾ ಗಾಂಧಿ ಅವ್ರ ಮನೆ ನೋಡ್ಬೇಕಂತ ಬಹಳ ಆಸೆ ಪಟ್ಟಿದ್ದೆ. ಓಕೆ, ನಾನು ಯಾವತ್ತು ನನ್ನ ಯಾರು ಕರ್ಕೊಂಡು ಹೋಗಿರ್ಲಿಲ್ಲ. ಅವಾಗ ನಮಗ ಅಷ್ಟು ಡೆಲ್ಲಿ ನೋಡೋಷ್ಟು ಇರ್ಲಿಲ್ಲ. ಮೊನ್ನೆ ನಾನು MLA ಆದ್ಮೇಲೆ ಒಂದು ಅವಕಾಶ ಸಿಕ್ಕಿತ್ ನಮಗ. ಯಾಕಂದ್ರೆ ಏಮ್ಸ್ ಹಾಸ್ಪಿಟ್ಲ್ ಕೇಳೋಣ ಅಂತೇಳಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಶಾಸಕರ ನಿಯೋಗನೆ ಹೋಗಿತ್ತು ಮಿನಿಸ್ಟರ್ ಅವ್ರ ಜೊತೆಯಲ್ಲಿ. ಅವಾಗ ನಾನು ಹೋದಾಗ ಅಲ್ಲಿ ಬೇರೆ ನಾನೇನಿಲ್ಲ, ಇಂಡಿಯಾ ಗೇಟ್ ಮತ್ತೆ ಇಂದಿರಾ ಗಾಂಧಿ ಅವರು ಮನೆ ನೋಡಿದೆ ನಾನು. ಅವರು ಸರಳತೆ, ಅವರು ಇಷ್ಟು ದೊಡ್ಡ ಪ್ರಧಾನ ಮಂತ್ರಿಗಳಾಗಿ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ರೆ ಅವ್ರು ಹೆಂಗದಾರ ಅವ್ರದ್ದು ಪ್ರತಿಯೊಂದನ್ನು ನಾನು ಕಣ್ಣು ತುಂಬಿಕೊಂಡು ಬಂದಿನಿ. ಓಕೆ, ಇಂದಿರಾ ಗಾಂಧಿ ಅಂತ ಹೇಳ್ತಿದ್ದೀರಿ, JDS ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದೆ. ಇಲ್ಲ ಸರ್, ಅದು ಪಕ್ಷದ ತೀರ್ಮಾನ, ವರಿಷ್ಠರ ತೀರ್ಮಾನ. ನಾನು ವೈಯಕ್ತಿಕವಾಗಿ ಇಂದಿರಾ ಗಾಂಧಿ ಅವರ ಜೀವನ ಏನ್ ನಾವಿನ್ನ ತಿಳ್ಕೊಂಡಿಲ್ಲ, ಸಾಕಷ್ಟು ಓದ್ಬಹುದು ಅಂತ ಒಂದು. ಹೇಗೆ ದೇವೇಗೌಡರನ್ನ ಪಕ್ಷಾತೀತವಾಗಿ ಎಲ್ಲರೂ ಇಷ್ಟಪಡ್ತಾರೋ ಅದೇ ತರ ಇದು ಕೈಕೆನಲ್ಲೂ ದೇವೇಗೌಡರು ಮಾಡಿದ್ದೇವೆಲ್ಲ. ಓಕೆ, ವೆಲ್ ವೀಕ್ಷಕರೇ, ಈಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನ ಪಡೆದು ಅದಾದ ನಂತರ ಪ್ರಾರ್ಥನೆ ಇರುತ್ತೆ. HD ಕುಮಾರಸ್ವಾಮಿ ಅವರು ಶೀಘ್ರದಲ್ಲೇ ಗುಣಮುಖರಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೊಂದಷ್ಟು ಮಾತನಾಡೋಣ ಒಂದು ಸಣ್ಣ ವಿರಾಮದ ನಂತರ.